ನಮಸ್ತೆ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಈ ಒಂದು ಮಾಸ್ಟರ್ ಕ್ಯಾಂಪ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಡಿಲೀಟ್ ಆ್ಯಂಡ್ ಡಿಸ್ಪ್ಲೇ, ಈ ಹೋಮ್ ಕಮಾಂಡಲ್ಲಿರುವಂತಹ ಡಿಲೀಟ್ ಆ್ಯಂಡ್ ಡಿಸ್ಪ್ಲೇ ಕಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಆಟ್ರಿಬ್ಯೂಟ್ಸ್ ಬಗ್ಗೆ ಹೇಳಿದ್ದೀನಿ, ಆ್ಯಂಡ್ ಆರ್ಗನೈಸಲ್ಲಿ ನಾವು ಝೆಡ್ ವ್ಯಾಲ್ಯೂ ಹೇಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಲೆವೆಲ್ಸ್ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೊದಲಿಗೆ ಈ ಒಂದು ವೀಡಿಯೋಸನ್ನು ವಾಚ್ ಮಾಡಿ, ಆದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಒಂದು ಕಂಟಿನ್ಯೂಸ್ ಅಂದರೆ ಒಂದು ನೀಟಾಗಿ ಒಂದು ಕಡೆಯಿಂದ ಬಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಮೊದಲಿಗೆ ಆ ಒಂದು 3 ವೀಡಿಯೋಸನ್ನು ಕೊಟ್ಟಿದ್ದೀನಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ತದನಂತರ ಈ ಒಂದು ವೀಡಿಯೋ ನೋಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಮೊದಲಿಗೆ ಡಿಲೀಟ್ ನೋಡಿ. ಡಿಲೀಟ್ ನಿಮಗೆ ಆಲ್ರೆಡಿ ಕಾಮನ್ ಆಗಿ ಗೊತ್ತಿರುತ್ತೆ. ಎಂಟಿಟೀಸ್ ಅಂದರೆ ನಾವು ಇಲ್ಲಿ ಡ್ರಾ ಮಾಡುವಂತಹ ಪ್ರತಿಯೊಂದು ಲೈನ್ಸಿಗೆ, ಪ್ರತಿಯೊಂದು 2D ಡ್ರಾಯಿಂಗ್ ಆಗಿರಲಿ, 3D ಡ್ರಾಯಿಂಗ್ ಆಗಿರಲಿ, ಸೊ ನಾವು ಅದಕ್ಕೆ ಎಂಟಿಟೀಸ್ ಅಂತೇಳಿ ಕರೆಯುತ್ತೀವಿ. ಸೊ ವೈರ್ ಫ್ರೇಮಲ್ಲಿ ಹೋದಾಗ ನಮಗೆ ನಾವು ಯಾವುದೇ ರೀತಿಯ 2D ಲೈನ್ಸ್ ಅಥವಾ 3D ಲೈನ್ಸ್ ಡ್ರಾ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಕಮೆಂಟ್ಸ್ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ನಾನಿವಾಗ ಇಲ್ಲಿ ಲೈನ್ ತೊಗೊಂಡಿನಿ. ಸೊ ಲೈನ್ ತಗೊಂಡು ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂದು ಲೈನ್ನ ಡ್ರಾ ಮಾಡಿದ್ದೀನಿ. ಸೊ ಇದನ್ನು ನಾವು ಎಂಟಿಟೀಸ್ ಅಂತೇಳಿ ಕರೆಯುತ್ತೀವಿ. ಸೊ ನಿಮಗೆ ಲೆವೆಲ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಫಸ್ಟ್ ಲೈನ್ ಇದನ್ನು ಡ್ರಾ ಮಾಡಿದೆ, ಸೆಕೆಂಡ್ ಈ ಲೈನ್ ಡ್ರಾ ಮಾಡಿದೆ, ತದನಂತರ ನಾನು ಈ ಲೈನ್ ಡ್ರಾ ಮಾಡಿದೆ. ಸೊ ಅದಕ್ಕೆ ಟೋಟಲ್ 1 2 3. ಸೊ ಈ ಒಂದು 3 ಲೈನ್ಸನ್ನು ಇಲ್ಲಿ ನಾವು ನೋಡಿ, ಇಲ್ಲಿ 3 ಅಂತೇಳಿ ತೋರಿಸ್ತಾ ಇದೆ, 3 ಎಂಟಿಟೀಸ್ ಅಂತೇಳಿ ಕರೆಯುತ್ತೇವೆ. ಸೊ ಹಾಗಾದರೆ ಸಿಂಪಲಾಗಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಈ ಹೋಮ್ ಕಮಾಂಡಲ್ಲಿ ಹೋಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಡಿಲೀಟ್ ಆಗುತ್ತೆ. ಸೊ ಇದು ಡಿಲೀಟ್ ಎಂಟಿಟೀಸ್ ಅಂತೇಳಿ ಕರೆಯುತ್ತೀವಿ. ಅದೇ ರೀತಿ ನಾನ್ ಅಸೋಸಿಯೇಟಿವ್. ಸೊ ನಾನ್ ಅಸೋಸಿಯೇಟಿವ್ ಆಗಿರಲಿ, ಡೂಪ್ಲಿಕೇಟಲ್ಲಿ ನಮಗೆ ಮತ್ತೆ ಆಪ್ಷನ್ಸ್ ಇರುತ್ತೆ, ಅಡ್ವಾನ್ಸ್ ಅಂತೇಳಿ. ಸೊ ಅದೇ ರೀತಿ ನಮಗೆ ಅನ್ಡಿಲೀಟ್ ಎಂಟಿಟೀಸ್. ಸೊ ಅನ್ಡಿಲೀಟ್ ಎಂಟಿಟೀಸ್ ಅಂದರೆ ನಾವು ರೀಸೆಂಟಾಗಿ ನಾವು ಅಂಡೋ ರೀಡೋ ಅಂತೇಳಿ ಕರಿತೀವಲ್ಲ, ಸೊ ಆ ರೀತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಡಿಲೀಟ್ ಮಾಡಿರುವಂತಹ ಎಂಟಿಟಿ ಮತ್ತೆ ನಮಗೆ ರಿಟರ್ನ್ ಆಗಿ ಬರುತ್ತೆ. ಸೊ ಅದೇ ರೀತಿ ನಾನ್ ಅಸೋಸಿಯೇಟಿವ್ ಅಂದರೆ ಇದು ನಮಗೆ ಒಂದು ಅನ್ವಾಂಟೆಡ್ ಲೈನ್ಸ್ ಎಲ್ಲ ಇರುತ್ತೆ. ಸೊ ಅದು ಹೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಂದರೆ, ಸೊ ಇದು ನಿಮಗೆ ಡ್ರಾಯಿಂಗಲ್ಲಿ ಡ್ರಾ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ತೊಗೊಳ್ಳಿ ಸ್ನೇಹಿತರೆ. ಸೊ ಅಷ್ಟೊಂದು ಯೂಸ್ ಆಗೋದಿಲ್ಲ ಇವೆಲ್ಲ, ರೈಟ್. ಸಿಂಪಲಾಗಿ ನೀವಿಲ್ಲೇ ಕ್ಲಿಕ್ ಮಾಡಿ ನೀವು ಕೀಬೋರ್ಡಲ್ಲಿ ಡಿಲೀಟ್ ಅಂತ ಪ್ರೆಸ್ ಮಾಡಿದ್ರೆ ಕೂಡ ಇಲ್ಲಿ ಡಿಲೀಟ್ ಆಗುತ್ತೆ, ರೈಟ್ ಸ್ನೇಹಿತರೆ. ನೆಕ್ಸ್ಟ್ ಇದು ಹೈಡ್ ನೋಡಿ ಸ್ನೇಹಿತರೆ. ಹೈಡ್ ಅನ್ಹೈಡ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಂತೇಳಿ ನಾನು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಕೆಲವೊಂದಿಷ್ಟು ಡ್ರಾಯಿಂಗ್ಸನ್ನು ಡ್ರಾ ಮಾಡಿದ್ದೀನಿ ನಾನು ಇವಾಗ, ರೈಟ್. ಈ ರೀತಿ 3 ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ನಮಗಿಲ್ಲಿ ಹೈಡ್ ಅನ್ಹೈಡಲ್ಲಿ 3 ಆಪ್ಷನ್ಸ್ ಇದೆ ನಮಗೆ. ಹೈಡ್, ಅನ್ಹೈಡ್, ಹೈಡ್ ಮೋರ್ ಆ್ಯಂಡ್ ಅನ್ಹೈಡ್ ಸಮ್ ಅಂತೇಳಿ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇವಾಗ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಇವಾಗ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಹೋಮ್ ಕಮಾಂಡಲ್ಲಿ ಹೋಗಿ ಇವಾಗ ಹೈಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ನಾವು ಸೆಲೆಕ್ಟ್ ಮಾಡಿರುವಂತಹ ಕಮೆಂಟ್ ಬಂತು, ರಿಮೈನಿಂಗ್ ಏನಿದೆಯಲ್ಲ, ಸೊ ಅದೆಲ್ಲ ನಮಗೆ ಹೈಡ್ ಆಗುತ್ತೆ. ಸೊ ನೀವು ಡ್ರಾಯಿಂಗ್ ಡ್ರಾ ಮಾಡ್ತಿರ್ತೀರಿ. ಸೊ ಯಾರಿಗಾದರೂ ಪರ್ಟಿಕ್ಯುಲರ್ ಇಷ್ಟೇ ಒಂದು ಪೋರ್ಷನ್ ತೋರಿಸುವಾಗ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಅವರಿಗೆ ಈ ರೀತಿ ನೀವು ಡ್ರಾಯಿಂಗನ್ನು ತೋರಿಸ್ಬೋದು. ಅಗೇನ್ ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅನ್ಹೈಡ್ ಆಗುತ್ತೆ, ರೈಟ್. ಸಿಂಪಲ್ ಸ್ನೇಹಿತರೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದೇ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಪ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಜಸ್ಟ್ ಕ್ಲಿಕ್ ಮಾಡಿ ನೋಡಿ, ಆ ಒಂದೇ ಲೈನ್ ಬಿಟ್ಟು ರಿಮೈನಿಂಗ್ ಎಲ್ಲ ಹೈಡ್ ಆಗುತ್ತೆ ನಮಗೆ. ಅಗೇನ್ ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಹೈಡ್ ಮಾಡಿರುವಂತಹ ಎಲ್ಲ ಒಂದು ಎಂಟಿಟೀಸ್ ನಮಗೆ ಇಲ್ಲಿ ನೀಟಾಗಿ ಕಾಣುತ್ತೆ. ಸೊ ಅದೇ ರೀತಿ ಇಲ್ಲಿ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಆರ್ಕ್, ಸೆಂಟರ್ ಪಾಯಿಂಟ್, ಎಂಡ್ ಪಾಯಿಂಟ್ ಅಂತಿದೆ. ಸೊ ನಾನಿಲ್ಲಿ ಆರ್ಕ್ ಸರ್ಕಲ್ ಡ್ರಾ ಮಾಡಿರ್ತೀನಿ ಇವಾಗ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರ್ಕಲ್ ಡ್ರಾ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಈ ರೀತಿ ಸರ್ಕಲ್ ಡ್ರಾ ಮಾಡಿದ್ದೀನಿ. ಸೊ ಹೋಮ್ ಕಮಾಂಡಲ್ಲಿ ಹೋಗಿ, ಸೊ ನಾವು ಈ ಒಂದು ಸರ್ಕಲ್ನ ಸೆಂಟರ್ ಪಾಯಿಂಟ್ ನಾನು ಫೈಂಡ್ ಮಾಡಬೇಕು. ಸೊ ನೋಡಿ, ಇವಾಗ ಸೆಂಟರ್ ಪಾಯಿಂಟ್ ನನಗೆ ಬರ್ತಾಯಿಲ್ಲ. ಬಟ್ ನೀವು ಇಲ್ಲಿ ಲೈನ್ ಕಮಾಂಡ್ ತಗೊಂಡ್ರೆ ನಿಮಗೆ ಸೆಂಟ್ರ್ ಪಾಯಿಂಟ್ ತೋರಿಸುತ್ತೆ ಈ ರೀತಿ. ಈ ಒಂದು ಲೈನ್ ಮೇಲೆ ಬಂದಾಗ ಇಲ್ಲಿ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ. ಅಥವಾ ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ನೋಡಿ ಆ ಒಂದು ಕರ್ಸರ್ ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಈ ರೀತಿ ತೋರಿಸ್ತಾ ಇದೆ. ಈ ರೀತಿ ನೀವು ಡ್ರಾ ಮಾಡ್ತಿರ್ಬೇಕು. ಬಟ್ ನನಗೆ ಈ ಒಂದು ಸರ್ಕಲ್ನ ಒಂದು ಸೆಂಟ್ರ್ ಪಾಯಿಂಟ್ ಕಂಟಿನ್ಯೂಸ್ ಆಗಿ ನನಗೆ ಕಾಣಬೇಕು. ಸೊ ಅವಾಗ ಏನು ಮಾಡ್ತೀನಿ ಅಂದರೆ, ನಾನು ಆರ್ಕ್ ಇಲ್ಲಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಆರ್ಕ್ ಸೆಂಟ್ರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡ್ರಾ ಮಾಡಿರುವಂತಹ ಸರ್ಕಲ್ ಆಗಿರಲಿ, ಆರ್ಕ್ ಆಗಿರಲಿ, 2 ಪಾಯಿಂಟ್ ಆರ್ಕ್, 3 ಪಾಯಿಂಟ್ ಆರ್ಕ್ ಆಗಿರಲಿ, ಸೊ ಪ್ರತಿಯೊಂದು ಆ ಒಂದು ಸರ್ಕಲ್ ರಿಲೇಟೆಡ್ ಆಗಿರುವಂತಹ ಒಂದು ಸೆಂಟ್ರ್ ಪಾಯಿಂಟ್ ನಿಮಗೆ ವಿಸಿಬಲ್ ಆಗುತ್ತೆ ನೋಡಿ. ಇದರ ಸೆಂಟ್ರ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದೆ, ರೈಟ್. ಅದೇ ರೀತಿ ಸೊ ಈ ಒಂದು ಸರ್ಕಲ್ನ ಸೆಂಟ್ರ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದೆ. ಸೇಮ್ ಅದೇ ರೀತಿ ನೀವು ಸಪೋಸ್ ನೋಡಿ, ಇವಾಗ ನಾನು 3 ಪಾಯಿಂಟ್ ಆರ್ಕನ್ನು ಡ್ರಾ ಮಾಡಿರ್ತೀನಿ ನಾನು ಇವಾಗ ನೋಡಿ.
ಇದ್ರ ಕೂಡ ಸೆಂಟರ್ ಪಾಯಿಂಟ್ ನಮಗೆ ತೋರಿಸ್ತಾ ಇದೆ. ಸೊ ಈ ರೀತಿ. ಸೊ ಈ ಒಂದು ಕಮಾಂಡ್ ಆ್ಯಕ್ಟಿವ್ ಇದ್ದರೆ ಇಲ್ಲಿ ನಾವು ಡ್ರಾ ಮಾಡುವಂತಹ ಪ್ರತಿಯೊಂದು ಒಂದು ಆರ್ಕ್ನ ಸೆಂಟರ್ ಪಾಯಿಂಟ್ ನಮಗೆ ವಿಸಿಬಲ್ ಆಗುತ್ತೆ. ಅದೇ ರೀತಿ ಎಂಡ್ ಪಾಯಿಂಟ್ ನೋಡಿ, ಎಂಡ್ ಪಾಯಿಂಟ್ಸ್ ಬಂದು ನಾವು ಡ್ರಾ ಮಾಡುವಂತಹ ಪ್ರತಿಯೊಂದು ಲೈನ್ನ ಎಂಡ್ ಪಾಯಿಂಟ್ ನಮಗೆ ತೋರಿಸುತ್ತೆ. ನಾವು ಡ್ರಾ ಮಾಡುವಂತಹ ಸೊ ಪ್ರತಿಯೊಂದು ನೋಡಿ, ಈ ಆರ್ಕ್ನ ಎಂಡ್ ಪಾಯಿಂಟ್ ತೋರಿಸಿದೆ. ನಾವು ಏನು ಡ್ರಾ ಮಾಡ್ತೀವಲ್ಲ, ಸೊ ಅದರ ಒಂದು ಎಂಡ್ ಪಾಯಿಂಟ್ ನಮಗೆ ವಿಸಿಬಲ್ ಆಗುತ್ತೆ. ಸೊ ಅದು ನಮಗೆ ಎಂಡ್ ಪಾಯಿಂಟ್ ಅಂತೇಳಿ. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಂಕ್. ಸೊ ಬ್ಲ್ಯಾಂಕ್ ಅನ್ಬ್ಲ್ಯಾಂಕ್ ಇದು ಕೂಡ ಸೇಮ್ ಹೈಡ್ ಥರನೇ ನಮಗೆ ಕೆಲಸ ಆಗುತ್ತೆ ಇಲ್ಲಿ. ಸೊ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಮ್ ಕಮ್ಯಾಂಡ್, ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅದು ನಮಗೆ ಹೈಡ್ ಆಗುತ್ತೆ. ಸೊ ಈ ಹೈಡ್ ಏನಾಗ್ತಾಯಿದೆ ಅಂದರೆ ಪರ್ಟಿಕ್ಯುಲರ್ಲಿ ನಮಗೆ ಅದೊಂದು ಬಿಟ್ಟು ರಿಮೈನಿಂಗ್ ಎಲ್ಲವೂ ಹೈಡ್ ಆಗ್ತಾಯಿತ್ತು. ಬಟ್ ಇಲ್ಲಿ ಸೊ ನಾವು ಏನು ಸೆಲೆಕ್ಟ್ ಮಾಡಿರ್ತೀವಲ್ಲ, ಸೊ ಆ ಒಂದು ಕಮ್ಯಾಂಡ್ ನಮಗೆ ಬ್ಲ್ಯಾಂಕ್ ಆಗುತ್ತೆ. ಆ್ಯಂಡ್ ಅನ್ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಕಂಪ್ಲೀಟಾಗಿ ಈ ಒಂದು ಆ ಒಂದು ಕಮ್ಯಾಂಡ್ ನಮಗೆ ಇಲ್ಲಿಗಿಂದ ಕಾಣೋದಿಲ್ಲ. ಸೊ ಈ ರೀತಿ ನಾವು ಬ್ಲ್ಯಾಂಕ್ ಆ್ಯಂಡ್ ಬ್ಲ್ಯಾಂಕನ್ನು ನಾವು ಯೂಸ್ ಮಾಡ್ತೀವಿ, ರೈಟ್. ಸೊ ಇದು ಬಂದು ನಮಗೆ ಡಿಲೀಟ್ ಆ್ಯಂಡ್ ಡಿಸ್ಪ್ಲೇಲಿ ಇವೆಲ್ಲ ಅಷ್ಟೊಂದು ಯೂಸ್ ಆಗೋದಿಲ್ಲ ಸ್ನೇಹಿತರೆ. ನೀವು ಅಷ್ಟೊಂದು ಫೋಕಸ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ ಸಾಕು. ಸೊ ಡಿಲೀಟ್ ಆ್ಯಂಡ್ ಆರ್ಗನೈಸ್ ಬಗ್ಗೆ ಸಿಂಪಲಾಗಿ ಇದು ಕಮೆಂಡ್ ಡಿಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಬಂದು ನಾವು ಯಾವುದೇ ಒಂದು ಕಮೆಂಡನ್ನು ಹೈಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ರೈಟ್. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಮಾಹಿತಿ ಇನ್ನೂ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲನೇಷನ್ ಬೇಕಂದರೆ, ಇಲ್ಲ ನಿಮಗೆ ಈ ರೀತಿ ಸ್ಕಿಪ್ ಮಾಡಿದ್ದೀನಲ್ಲ, ಸೊ ಅದ್ರ ಕೂಡ ಅವುಗಳ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿ ಬೇಕಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೆ ನಾನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗ್ತಾಯಿಲ್ಲ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಎವ್ರಿ ಒನ್.